ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಝೊಮ್ಯಾಟೋದಲ್ಲಿ ಎರಡು ಥರ ಇನ್ಸೆಂಟಿವ್ ಕೊಡ್ತಾನೆ. ಅಂದರೆ ಒಂದು ಟಾರ್ಗೆಟ್ ಇನ್ಸೆಂಟಿವ್ ಕೊಡ್ತಾನೆ, ಅಂದರೆ ಆರ್ಡರ್ ಟಾರ್ಗೆಟ್ ಮಾಡೋ ಥರ ಕೊಡ್ತಾನೆ. ಒಂದು 68 ಆರ್ಡರಿಗೆ ಇಷ್ಟು ಅಂತ ಹೇಳ್ಬಿಟ್ಟು ವೀಕೆಂಡಿನಲ್ಲಿ ಇನ್ಸೆಂಟಿವ್ ಕೊಡ್ತಾನೆ. ಡೈಲಿ ಕೂಡ ಹಂಗೆ ಇರುತ್ತೆ. ಆಮೇಲೆ ಬೇರೆಯವ್ರಿಗೆ ಯಾವ ಥರ ಕೊಡ್ತಾನೆ ಅಂತಂದರೆ ಅಮೌಂಟಿಂದು ಟಾರ್ಗೆಟ್ ಕೊಡ್ತಾನೆ. ಈಗ 1500 ಮಾಡಿದ್ರೆ 450, 1400 ಮಾಡಿದ್ರೆ 300 ರೂಪಾಯಿ, ಈ ಥರ ಅಮೌಂಟ್ ಟಾರ್ಗೆಟ್ ಕೊಡ್ತಾನೆ. ನಮಗೆಲ್ಲ ಆಲ್ಮೋಸ್ಟ್ ಅಲ್ಲ ಆರ್ಡರ್ ಟಾರ್ಗೆಟ್ ಕೊಡ್ತಾ ಇರೋದು, ತುಂಬ ದಿನದಿಂದ ಆರ್ಡರ್ ಟಾರ್ಗೆಟ್ ಕೊಡ್ತಾ ಇರೋದು. ಅದರಿಂದಾಗಿ ನಮ್ಮ ಸ್ನೇಹಿತರೊಬ್ಬರು ಕೆಲಸ ಮಾಡ್ತಾಯಿದ್ರು, ಅವ್ರನ್ನೂ ಕೂಡ ನಾವು ಜೊತೆಲೇ ಮಾಡಿದ್ದು. ಅಂದರೆ ಅವರು ಶುಕ್ರವಾರ ಶನಿವಾರ ಭಾನುವಾರ ಮಾಡೋರು, ನಾನು ಕೂಡ ಶುಕ್ರವಾರ ಶನಿವಾರ ಭಾನುವಾರ ಮಾಡಿದೆ. ಒಟ್ಟಿನಲ್ಲಿ ಡಿಫ್ರೆನ್ಸ್ ಜಾಸ್ತಿ ಇದೆ ನೋಡಿ, ಡಿಫ್ರೆನ್ಸ್ ಇದೆ. ನಾನು ಫಸ್ಟ್ ತೋರಿಸ್ಬಿಡ್ತೀನಿ. ನಾನು ಅಂದು ಬಂದುಬಿಟ್ಟು ಆರ್ಡರ್ ಟಾರ್ಗೆಟ್ ಕೊಟ್ಟಿದ್ದು 68 ಆರ್ಡ್ರು ಮತ್ತು 30 ಗಿಗ್ ಕಂಪ್ಲೀಟ್ ಮಾಡಿದ್ರೆ 1500 ರೂಪಾಯಿ ಕೊಟ್ಟಿದ್ದ. ಬಟ್ ಅವರಿಗೆ 4200 ರೂಪಾಯಿ ಮಾಡಿದ್ರೆ 1550, ಅಂದರೆ ಅವ್ರಿಗೆ ಅಮೌಂಟ್ ಲೆಕ್ಕದಲ್ಲಿ ಕೊಟ್ಟಿದ್ದ. ಇನ್ನೂ ಇತ್ತು ಅವ್ರದ್ದು 4700 ಮಾಡಿದ್ದಿದ್ರೆ 2100 ರೂಪಾಯಿ ಇನ್ಸೆಂಟಿವ್ ಇತ್ತು. ಬಟ್ ಅಷ್ಟು ಮಾಡೋಕ್ಕಾಗಲ್ಲ, 4700 ಮಾಡೋದು ಸ್ವಲ್ಪ ಕಷ್ಟನೇ ಐತೆ. ಇನ್ನೂ 500 ಮಾಡಬೇಕಾಯ್ತು. ಅವರು 8 ಗಂಟೆಯಿಂದ 11, 8 ಗಂಟೆಯಿಂದ 11, 8 ಗಂಟೆಯಿಂದ 11, 3 ದಿವಸನೂ ಕೂಡ ಸೇಮೇ ಕೆಲಸ ಮಾಡಿರೋದು. ಸೊ ಟೈಮಿಂಗ್ಸ್ ನೋಡ್ಕೊಂಡು ಇಷ್ಟು ಕೆಲಸ ಮಾಡಲೇಬೇಕು. ನಾವೇನಾದ್ರು ಝೊಮ್ಯಾಟೋದಲ್ಲಿ ಜಾಯಿನ್ ಆಗಿದ್ದೀವಿ ಅಂತಂದರೆ ಮಾಡಲೇಬೇಕು. 8 ಗಂಟೆಯಿಂದ 11 ಗಂಟೆ ತನಕ ಮಾಡ್ತೀವಿ ಅನ್ನಂಗಿದ್ರೆ ಝೊಮ್ಯಾಟೋದಲ್ಲಿ ಅರ್ನಿಂಗ್ಸ್ ಆಗುತ್ತೆ. ಅದು ಬಿಟ್ಬಿಟ್ಟು ನಾನು 10 ಗಂಟೆಗೆ ಬಂದು 10 ಗಂಟೆಗೆ ಹೋಗ್ತೀನಿ, 10 ಗಂಟೆಗೆ ಬಂದು 8 ಗಂಟೆಗೆ ಹೋಗ್ತೀನಿ ಅಂತಂದರೆ ನಿಜವಾಗ್ಲೂ ಝೊಮ್ಯಾಟೋದ ಅರ್ನಿಂಗ್ಸ್ ಆಗೋಲ್ಲ. 1000 ಕೂಡ ಆಗೋಲ್ಲ. ಓಪನ್ ಆಗಿ ಹೇಳ್ತೀನಿ, ನಾನು 1000 ಕೂಡ ಅರ್ನಿಂಗ್ಸ್ ಆಗೋಲ್ಲ. ಸೊ ಮಾಡಬೇಕು. 8 ಗಂಟೆಯಿಂದ 11 ಗಂಟೆವರೆಗೂ, ನೈಟ್ 11 ಗಂಟೆವರೆಗೂ ನಾನು ಏನೋ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ಅನ್ನಂಗಿದ್ರೆ ಮಾತ್ರ ಅರ್ನಿಂಗ್ಸ್ ಮಾಡೋದು. ಸೊ ಕಷ್ಟಪಟ್ಟು ಮಾಡೋರ್ಗೆ ಅಷ್ಟೇ ಗುರು ದುಡ್ಡು. ಎಷ್ಟೊಂದು ಜನ ಏನಂತ ಅಂದ್ಕೊಂತಾರೆ, ಇವ್ರಿಗೆ ಮಾತ್ರ ಅರ್ನಿಂಗ್ಸ್ ಆಗ್ತೈತೆ, ಇವ್ರಿಗೆ ಮಾತ್ರ ಅರ್ನಿಂಗ್ಸ್ ಆಗ್ತೈತೆ, ನಮಗೆ ಏನಕ್ಕೆ ಅರ್ನಿಂಗ್ಸ್ ಆಗ್ತಾಯಿಲ್ಲ ಅಂತ ಅಂದ್ಕೊತಾರಲ್ಲ. ಸೊ ಅವ್ರಿಗೊಂದು ಎಕ್ಸಾಂಪಲ್ ನೋಡಿ ಇದು. ಸೊ ನಾನು ಮಾಡಿರೋದು ಇದು 3 ದಿವಸಕ್ಕೆ ನಾನು ಮಾಡಿರೋದು 5147 ರೂಪಾಯಿ. ಬಿಡಪ್ಪ ನನಗೆ ಮಾತ್ರ ಜಾಸ್ತಿ ಆರ್ಡರ್ ಕೊಡ್ತಾಯಿದೆ ಅಂತ ಅಂದರೆ ನೋಡಿ, ಇದು ನಮ್ಮ ಸ್ನೇಹಿತರು ಮಾಡಿರೋದು. ಇದು 4374 ರೂಪಾಯಿ ಮಾಡಿದ್ದಾರೆ. 6144 ರೂಪಾಯಿ ಟೋಟಲ್ ಅವ್ರ ಅರ್ನಿಂಗ್ ಆಗಿದೆ. ಬಟ್ ಅಷ್ಟೇ ಕಷ್ಟಪಟ್ಟಿದ್ದಾರೆ. ಯಾರು ಕೂತ್ಕೊಂಡಂದ್ರು ಅಂತೂ ದುಡ್ಡು ಯಾರು ಕೊಡೋಲ್ಲ. ಸೊ ಕಷ್ಟ ಇದೆ 100% ಕಷ್ಟ ಇದೆ. ಕಷ್ಟಪಟ್ಟು ಮಾಡಿದ್ರೆ ಮಾತ್ರ ದುಡ್ಡು ಬರೋದು. ಸೊ ಹೇಳ್ತಾವ 8 ಗಂಟೆಯಿಂದ 11 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಏನಾದ್ರು ಡ್ಯೂಟಿ ಮಾಡೋದಕ್ಕೆ ನಮಗೆ ಬಂದಿರೋ ಅರ್ನಿಂಗ್ಸ್ ಇದು. ಸೊ ಪ್ರತಿ ವೀಡಿಯೋದಲ್ಲೂ ನಿಮ್ಗೆ ಹೇಳ್ತೀನಿ, ಇಷ್ಟು ಅವರೇ ಲಾಗಿನ್ ಆಗುತ್ತೆ, ಗಾಡಿ ಇಷ್ಟು ಅವರೇ ಓಡುತ್ತೆ, ಇಷ್ಟೇ ಖರ್ಚಾಗುತ್ತೆ ಅನ್ನೋದೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನನಗೆ ಈಗ ಯಾವುದಪ್ಪ ಬೆಸ್ಟ್ ಅಂತಂದರೆ, ಸೊ ಇದೇ ಬೆಸ್ಟು. ಸೊ ಇದು ಅಮೌಂಟ್ ಟಾರ್ಗೆಟ್ ಇದೆಯಲ್ಲ, ಅದೇ ಬೆಸ್ಟು. ಇವ್ರಿಗೆ 4200 ರೂಪಾಯಿ ಕೊಟ್ಟಿರಲ್ಲ, ಅದೇ ಬೆಸ್ಟು. 4700 ಮಾಡೋಕ್ಕಾಗ್ತಾಯಿರಲ್ಲ. ಏನಕ್ಕೆ ಅಂದರೆ 500 ರೂಪಾಯಿ ಅಂತ ಮಾಡೋದು ಕಷ್ಟ. ಇಂಪಾಸಿಬಲ್ ಟಾರ್ಗೆಟ್ ಕೊಟ್ಟಿರೋದು ಅದು, ಅಷ್ಟಾಗಲ್ಲ. ಒಂದು 4200 ರೂಪಾಯಿ ಮಾಡಿದ್ದಾರೆ. 4200 ರೂಪಾಯಿ ಮಾಡಿರೋದಕ್ಕೆ ಅವ್ರ ಅರ್ನಿಂಗ್ಸ್ ನೋಡಿ 6144 ರೂಪಾಯಿ ಇದೆ. ಡಿಫ್ರೆನ್ಸ್ ಎಷ್ಟಿದೆ ಗೊತ್ತಾ ನೋಡಿ, 1000 ರೂಪಾಯಿ ಡಿಫ್ರೆನ್ಸ್ ಇದೆ. 1000 ಡಿಫ್ರೆನ್ಸ್ ಏನಕ್ಕಪ್ಪ ಅಂತ ಅಂದರೆ, ಈ ಆರ್ಡರ್ ಟಾರ್ಗೆಟ್ ಕೊಟ್ಟಿರೋರಿಗೆ ಸ್ವಲ್ಪ ಆರ್ಡರ್ಗಳು ಜಾಸ್ತಿ ಕೊಡ್ತಾನೆ, ಕೆಲಸ ಜಾಸ್ತಿ ಮಾಡಿಸ್ತಾನೆ. ಬಟ್ ನಮಗೆ ಅಷ್ಟು ಕೆಲಸ ಮಾಡಲ್ಲ. ಟೈಮನ್ನು ಆರ್ಡರ್ ನೋಡಿ ಅವ್ರದ್ದು 40 ಗಂಟೆ ಇದೆ. ಅದೇ ಟೈಮನ್ನು ಆರ್ಡರ್ ನೋಡಿ ನಂದು ಎಷ್ಟಿದೆ ಅಂತ, 30 ಅವರ್ ಇದೆ. ಸೊ ಆರ್ಡರ್ ಲೆಕ್ಕಾಚಾರದಲ್ಲೇ ಅವರು 10 ಅವರು ಜಾಸ್ತಿ ಕೆಲಸ ಮಾಡಿದ್ದಾರೆ ನನಗಿಂತ. ಅವರು ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ. ಅಂದರೆ ಅದೇ ಹೇಳ್ತಾ ಇವಾಗ ಸುಮ್ಮನೆ ಟೈಮ್ ಪಾಸ್ ಮಾಡಿಸ್ತಾನೆ ಅಷ್ಟೇ. ಇದು ನೀವೇನಾರು ಆರ್ಡರ್ ಟಾರ್ಗೆಟ್ ಹೋದರೆ ಟೈಮ್ ಪಾಸ್ ಮಾಡಿಸ್ತಾನೆ. ಅರ್ಧ ಗಂಟೆಗೆ 1 ಆರ್ಡ್ರು, 1 ಗಂಟೆಗೆ 2 ಆರ್ಡ್ರು, ಈ ಥರ ಕೊಟ್ಬಿಟ್ಟು ಇನ್ಸೆಂಟಿವ್ ಅಂತ ಕಂಪ್ಲೀಟ್ ಮಾಡಿಸ್ತಾ ಇದ್ದೀನಿ. ಅದು ಸೆಕೆಂಡ್ ಮಾತೇ ಇಲ್ಲ, ಪಕ್ಕ 100% ಇನ್ಸೆಂಟಿವ್ ಅಂತ ಕಂಪ್ಲೀಟ್ ಮಾಡಿಸೇ ಮಾಡ್ತಾನೆ. ಅದೇ ಥರ ಅವ್ರಿಗೂ ಇನ್ಸೆಂಟಿವ್ ಕಂಪ್ಲೀಟ್ ಮಾಡಿಸ್ಲೇಬೇಕಲ್ಲ. ಈಗ ನಮಗೆ ಮಾತ್ರ ಮಾಡಿಸಿದ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಕಂಪ್ಲೀಟ್ ಮಾಡಿಸ್ಲೇಬೇಕು. ಅದರಿಂದಾಗಿ ಅವ್ರಿಗೆ ಆರ್ಡ್ರ್ ಸ್ವಲ್ಪ ಜಾಸ್ತಿ ಕೊಡ್ತಾನೆ, ಲಾಂಗ್ ಇರೋ ಆರ್ಡ್ರ್ ಕೊಡ್ತಾನೆ. ಆಮೇಲೆ ಅಮೌಂಟ್ ಜಾಸ್ತಿ ಕೊಡ್ತಾನೆ. ಆಮೇಲೆ ಇನ್ನೊಂದು ಇದರಲ್ಲಿ ಈಗ ನಮ್ಮ ಆರ್ಡರ್ ಟಾರ್ಗೆಟ್ ಇರ್ತಲ್ಲ, ಅದ್ರಲ್ಲಿ ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂತಂದರೆ, ಲಾಂಗ್ ಡಿಸ್ಟೆನ್ಸ್ ಆರ್ಡರ್ನ ನಾವು ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಅಕಸ್ಮಾತ್ ಏನಾದ್ರು ಲಾಂಗ್ ಡಿಸ್ಟೆನ್ಸ್ ಆರ್ಡರ್ ಸೆಲೆಕ್ಟ್ ಮಾಡ್ಕೊಂಡು ಏನಾರು ಲಾಂಗ್ ಡಿಸ್ಟೆನ್ಸ್ ಆರ್ಡರ್ಗಳು ಅವ್ನು ಕೊಟ್ಟರೆ, ಆವಾಗ ಇದ್ದಿದ್ದು ಬೇಡವೇ ಬೇಡ, ಈ ಕಡೆ ಇನ್ಸೆಂಟಿವು ಇಲ್ಲ, ಈ ಕಡೆ ಅರ್ನಿಂಗು ಇಲ್ಲ. ಸೊ ಮಧ್ಯದಲ್ಲಿ ಸಿಗಾಕೋಣ ಥರ ಆಗ್ಬಿಡುತ್ತೆ. ನನಗೆ ಅನ್ನಿಸ್ದಂಗೆ ಇದೇ ಬೆಸ್ಟ್. ಇದು ಅಮೌಂಟ್ ಇದೆಯಲ್ಲ ಅದೇ ಬೆಸ್ಟು. ಲಾಂಗ್ ಆರ್ಡರ್ ಟಾರ್ಗೆಟ್ ಹಾಕೊಂಬಿಟ್ಟು, ಅಂದರೆ ಲಾಂಗ್ ಆರ್ಡರ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಸ್ವಲ್ಪ ಬೇಗ ಮಾಡೋರೆ ಇದನ್ನು ಆರಾಮಾಗಿ ನಾವು ಕಂಪ್ಲೀಟ್ ಮಾಡ್ಕೊಬೋದು ನೋಡಿ. ಡೈಲಿನೂ ಅಷ್ಟೇ. ಅವ್ರಿಗೆ ನನಗೆ ಬರೀ 225 ರೂಪಾಯಿ ಇರೋದು, ಬಟ್ ಅವರಿಗೆ 440 ರೂಪಾಯಿ ಇರೋದು ಡೈಲಿ ಇನ್ಸೆಂಟಿವ್ ಕೂಡ. 440. ಆಮೇಲೆ ಲಾಸ್ಟ್ನೇ ದಿನ ಮಾತ್ರ 600 ರೂಪಾಯಿನೂ ಇತ್ತು ಅಂತ ಅನಿಸುತ್ತೆ. ಸೊ ಲಾಸ್ಟ್ನೇ ದಿನ ಸಂಡೇ ಇಬ್ರಿಗೂ ಸೇಮೇ ಕೊಟ್ಟಿದ್ದ ನೋಡಿ. ಕಂಪ್ಲೀಟ್ ಮಾಡಿದ್ದೀನಿ. ಕೆಲವೊಬ್ರು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತಾರೆ. ಕಂಪ್ಲೀಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾವೇನಾದ್ರು ಮಾಡೋಕ್ಕೆ ನಿಂತ್ಕೊಂಡ್ರೆ ಹಾಗೆ ಆಗುತ್ತೆ. 8 ಗಂಟೆಯಿಂದ 11 ಗಂಟೆ ತನಕ ನಾವು ಮಾಡಬೇಕು ಅಂದರೆ ಹಾಗೆ ಆಗುತ್ತೆ. ಟ್ರೈ ಮಾಡಲೇಬೇಕು. ಆಮೇಲೆ ಗಾಡಿ ಅಂತೂ ಓಡುತ್ತೆ. 200 ಕಿಲೋಮೀಟ್ರ್, ಹತ್ತತ್ರ 200 ಕಿಲೋಮೀಟ್ರ್, 180, 200 ಕಿಲೋಮೀಟ್ರ್ ಹಾಗೆ ಆಗುತ್ತೆ. ಸೊ ಪ್ರತಿ ವೀಡಿಯೋದಲ್ಲೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಎಷ್ಟು ಪೆಟ್ರೋಲ್ ಆಗುತ್ತೆ, ಎಷ್ಟು ಖರ್ಚಾಗುತ್ತೆ ಅಂತ. ಸೊ ಇವನ್ನೆಲ್ಲ ನೀವು ಗಮನಿಸಲೇಬೇಕು. ಬರೀ ಅರ್ನಿಂಗ್ಸ್ ಒಂದ್ರ ಬಗ್ಗೆನೇ ನೀವು ಫೋಕಸ್ ಮಾಡಬೇಡಿ. ಸೊ ಅಲ್ಲಿ ಏನು ಕಷ್ಟ ಇರುತ್ತೆ ಅನ್ನೋದೆಲ್ಲ ನೀವು ಫೋಕಸ್ ಮಾಡಬೇಕಾಗುತ್ತೆ. ಮಳೆ ಬರುತ್ತೆ, ಮಳೆಯಲ್ಲೂ ಕೂಡ ಆರ್ಡ್ರ್ ತೊಗೊಂಡೋಗ್ಬೇಕಾಗುತ್ತೆ. ಬಿಸಿಲಿರುತ್ತೆ, ಬಿಸಿಲಲ್ಲಿ ಆರ್ಡ್ರ್ ಮಾಡಬೇಕಾಗುತ್ತೆ.
ಆಚೆ ಸಿಕ್ಕಾಪಟ್ಟೆ ಧೂಳು. ಬೆಂಗಳೂರಲ್ಲಂತೂ ತುಂಬ ಅಂದರೆ ತುಂಬ ಧೂಳಿರುತ್ತೆ, ಇವೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ವಿಧಿ ಮಾಡಲೇಬೇಕು. ಈಗ ನಮ್ಗೆ ಅರ್ನಿಂಗ್ಸ್ ಬೇಕು ಅಂದರೆ ಮಾಡಲೇಬೇಕು. ಸುಮ್ಮನೆ ಮನೇಲಿ ಕೂತ್ಕೊಂಡ್ರಂತೂ ಯಾರೂ ದುಡ್ಡು ಕೊಡೋಲ್ಲ. ಸೊ ಇದೇನಕ್ಕಪ್ಪ ಹೇಳ್ತಾಯಿನಿ ಅಂತ ಅಂದರೆ, ಹಿಂಗೆ ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಇರ್ತಾವಲ್ಲ, ಅವ್ರೇನು ಮಾಡ್ತಾರೆ ಅಂತಂದರೆ, ಇಲ್ಲ ನೀವು ಮಾಡ್ತಾ ಇಲ್ಲ, ಬರೀ ಸುಳ್ಳು ಫೇಕು ಅಂತಾರೆ. ಮಾಡಿರೋದು ನೋಡಿ ಪ್ರೂಫು. ಪ್ರತಿದಿನ ಪ್ರೂಫ್ ತೋರಿಸ್ಕೊಂಡು ಮಾಡೋರು ಕೂಡ ನಮ್ದು ಇಷ್ಟು ಅರ್ನಿಂಗ್ ಆಗ್ತಾಯಿಲ್ಲ, ನಮ್ದು ಇಷ್ಟು ಅರ್ನಿಂಗ್ ಆಗ್ತಾಯಿಲ್ಲ ಅಂತಂದರೆ ನೀವು ಕೆಲಸ ಮಾಡ್ತಾಯಿಲ್ಲ. ಕರೆಕ್ಟಾಗಿ ಕೆಲಸ ಮಾಡಬೇಕು. 8 ಗಂಟೆ 11 ಗಂಟೆ ತನಕ ನಾನು ಏನಾದ್ರು ಕೆಲಸ ಮಾಡೋಕ್ಕಾಗುತ್ತೆ ಅನ್ನಂಗಿದ್ರೆ ಮಾತ್ರ ಝೊಮ್ಯಾಟೋಗೆ ಬರಬೇಕು. ಇಲ್ಲಾಂದರೆ ಝೊಮ್ಯಾಟೋಗೆ ಬರಲೇಬೇಡಿ ಅಂತ ನಾನು ಹೇಳೋದು. ಸೊ ನಾನು ಆಮೇಲೆ ಇನ್ನೊಂದು ಹೇಳ್ತಾಯಿದ್ದೀನಿ, ಝೊಮ್ಯಾಟೋ ನನ್ನ ವೀಡಿಯೋ ನನ್ನ ಅರ್ನಿಂಗ್ಸ್ ನೋಡ್ಕೊಂಡು ಯಾರು ಕೂಡ ಬರಬೇಡಿ. ಸೊ ಅದು ನಿಮ್ಮ ಸ್ವಂತ ಇಚ್ಛೆ. ಅದು ನಿಮ್ಗೆ ಇಷ್ಟ ಇದ್ದರೆ ಬರ್ಬೋದು. ಇಷ್ಟು ಕಷ್ಟ ಆದರೂ ಪರವಾಗಿಲ್ಲ, ನಾನು ಮಾಡ್ತೀನಿ ಅನ್ನಂಗಿದ್ರೆ ಮಾತ್ರ ಬರೋ. ಕಷ್ಟ ಅಂತೂ ತುಂಬ ಇದೆ ಅದು. ಬಟ್ ಕಷ್ಟದ ತಕ್ಕನಾಗಿ ಅಷ್ಟು ಅಮೌಂಟ್ ಸಿಗೋಲ್ಲ ಅಂತ ಗೊತ್ತು. ಝೊಮ್ಯಾಟೋದಲ್ಲಿ ನಾನು ಪ್ರತಿ ಸಲನೂ ಹೇಳಿದ್ದೀನಿ, ತುಂಬ ಕಷ್ಟ ಇದೆ. ಕಷ್ಟಪಟ್ಟು ಮಾಡಿದ್ರೆ ಅಮೌಂಟ್ ಸಿಕ್ಕೇ ಸಿಗುತ್ತೆ. ಮನೇಲಿ ಕೂತ್ಕೊಂಡ್ರಂತೂ ಯಾರು ನಿಜವಾದ ದುಡ್ಡು ಕೊಡೋಲ್ಲ. ಬಂದು ಆಚೆ ಕಡೆ ಕೆಲಸ ಮಾಡಿದ್ರೆ ದುಡ್ಡು ಕೊಡೋದು. ಈಗ ಸುಮ್ಮನೆ ಕಮೆಂಟ್ ಮಾಡ್ತಾರಲ್ಲ, ಅವರು ಕೂಡ ದುಡ್ಡು ಕೊಡೋಲ್ಲ ನಿಮಗೆ. ಸೊ ಬಂದು ಕೆಲಸ ಮಾಡೋದೇ ದುಡ್ಡು ಕೊಡೋದು. ಬಟ್ ಇದೊಂದು ಹೇಳಕ್ಕೆ ಬರ್ತೀನಿ, ನನ್ನ ನಂಬ್ಕೊಂಡಂತೂ ಯಾರೋ ಝೊಮ್ಯಾಟೋಗೆ ಜಾಯ್ನ್ ಆಗಿ ಅಂತ ನಾನು ಹೇಳ್ತಾಯಿಲ್ಲ. ಸೊ ನಾನು ನನ್ನದಾದಂಥ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅದೆಲ್ಲ ಶೇರ್ ಮಾಡ್ಕೊತೀನಿ. ಎಷ್ಟು ಕಿಲೋಮೀಟ್ರ್ ಹೋದೆ ಅದು ಶೇರ್ ಮಾಡ್ಕೊತೀನಿ. ಆಮೇಲೆ ಗಾಡಿ ಸರ್ವಿಸ್ ಎಷ್ಟಕ್ಕೆ ಮಾಡಿಸ್ಬೇಕು, 3,000ಕ್ಕೆಲ್ಲ ಗಾಡಿ ಸರ್ವಿಸ್ ಮಾಡಿಸ್ಬೇಕು, ಅದನ್ನು ಕೂಡ ಎಲ್ಲ ಹೇಳ್ಕೊಡ್ತೀನಿ. ಸೊ ಅದೇ ಹೇಳ್ತಾ ಇಲ್ವಾ. ಸೊ ನಾನೇನು ಈಗ ಒಬ್ರಿಗೆ ಕೆಲಸ ಇಲ್ಲ ಅಂತ ಮನೇಲಿ ಕೂತ್ಕೊಂಡ್ರೆ ಯಾರಿಗೂ ಅಮೌಂಟ್ ಬರೋಲ್ಲ. ಈಗ ತೀರಾ ಕಷ್ಟ ಇರೋರಿಗೆ ಬಂದು ಮಾಡಲಿ ಅಂತಲೇ ನಾನು ಹೇಳ್ತಾ ಇದ್ದು. ಬಂದು ಮಾಡ್ಬೋದು, ತೀರಾ ಕಷ್ಟ ಇರೋರು ಅಂಥವ್ರು ಬಂದು ಮಾಡ್ಬೋದು. ಅದೇ 1-2 ತಿಂಗಳು ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಇದರಲ್ಲಿ ಲೈಫ್ ಅಂತೂ ಇಲ್ಲ. ಓಪನ್ ಆಗಿ ಹೇಳ್ತೀನಿ, ಝೊಮ್ಯಾಟೋ ಸ್ವಿಗ್ಗಿ ನಿನ್ನ ನಂಬ್ಕೊಂಡು ನಾವು ಜೀವನ ಕಟ್ಕೊಳ್ತೀವಿ ಅಂತ ಅದಂತೂ ಆಗೋಲ್ಲ. ಸೊ ಸದ್ಯದ ಮಟ್ಟಿಗೆ ಕಷ್ಟ ತೀರಿಸ್ಕೋಬೋದು. 1-2 ತಿಂಗಳು, 1-3 ತಿಂಗಳು, ಇಲ್ಲ 1 ತಿಂಗಳು ಬಂದು ನಾನು ಕಷ್ಟಪಟ್ಟು ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ನಾನು ಲೈಫ್ ಲಾಂಗು 1-2 ವರ್ಷ 3 ವರ್ಷ ಮಾಡ್ತೀನಿ ಅಂತಂದರೆ ಮಾಡಿರೋರು ಅವರೇ. ಸೊ ಅವ್ರಿಗೆಲ್ಲ ಒಂಥರ ಇದೇ ಹೇಳ್ದಂಗೆ ಆಗುತ್ತೆ. ಸೊ ಮಾಡ್ತಾಯಿದ್ದಾರೆ 2 ವರ್ಷ 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದಾರೆ. ಅವರು ಕೂಡ ಕಷ್ಟಪಡ್ತಾಯಿದ್ದಾರೆ. ಸೊ ಕಷ್ಟಪಟ್ಟರೆ ತಾನೇ ಅಮೌಂಟ್ ಬರೋದು. ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಅಮೌಂಟ್ ಬರುತ್ತಾ? ಇಲ್ಲ, ಎಷ್ಟೊಂದು ಜನ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ಸೊ ನಿಮ್ಮ ಅನಿಸಿಕೆನ ತಿಳಿಸ್ಕೊಡಿ. ಸೊ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಝೊಮ್ಯಾಟೋ ಅರ್ನಿಂಗ್ಸ್ ನೋಡ್ಕೊಂಡು ಯಾರು ಕೂಡ ಝೊಮ್ಯಾಟೋಗೆ ಜಾಯ್ನ್ ಆಗಬೇಡಿ. ಸೊ ನಿಮ್ಮ ಸ್ವಂತ ಇಚ್ಛೆಯಿಂದ ಏನಾದ್ರು ಬಂದು ಜಾಯ್ನ್ ಆಗ್ತೀನಿ ಅನ್ನಂಗಿದ್ರೆ ಮಾತ್ರ ಜಾಯ್ನ್ ಆಗಿ. ಬೈ ಗೈಸ್.